ದರ್ಶನ್ಗೆ ಜೊತೆಗಿದ್ದವರೇ ಮುಳುವಾಗ್ತಾರೆ. ಬಹುಶಃ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಈಸಿಯಾಗಿ ಬೇಲ್ ಸಿಗುತ್ತೆ ಅಂತ ನಟ ಅನ್ಕೊಂಡಿದ್ದ ಅಂತ ಅನ್ಸುತ್ತೆ. ಆದರೆ ಚಾರ್ಜ್ ಶೀಟ್ ಅಲ್ಲಿರುವಂತಹ ಅಂಶಗಳು ದರ್ಶನ್ ಅನ್ನ ದಂಗಾಗಿಸಿದೆ. ಬೇಲ್ ಸಿಗತ್ತೋ ಇಲ್ವೋ ಅನ್ನೋ ಟೆನ್ಷನ್ ನಲ್ಲಿ ಜೈಲಿನ ಒಳಗೆ ವಿಲ ಒದ್ದಾಡೋ ಹಾಗಾಗಿದೆ. ಕುಂತ್ರು ಟೆನ್ಷನ್, ನಿಂತ್ರು ಟೆನ್ಷನ್, ಮಲಗಿದ್ರು ಟೆನ್ಷನ್. ಒಟ್ನಲ್ಲಿ ಬಳ್ಳಾರಿ ಜೈಲಲ್ಲಿರೋ ದರ್ಶನ್ಗೆ ಈಗ ಚಾರ್ಜ್ ಶೀಟ್ ತಲೆನೋವು ಶುರುವಾಗ್ಬಿಟ್ಟಿದೆ. ಚಾರ್ಜ್ ಶೀಟ್ ಅಂಶಗಳು ಬಹಿರಂಗ ಆಗ್ತಿದ್ದಂತೆ ದಂಗಾದ ದಾಸ. ಆರೋಪಿಗಳ ಹೇಳಿಕೆ, ಸಾಕ್ಷಿಗಳ ಹೇಳಿಕೆ ಕೇಳಿ ದರ್ಶನ್ಗೆ ಟೆನ್ಷನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಬರೋಬ್ಬರಿ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು. ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತೋ ಕೊಲೆ ಬಗ್ಗೆ ರಹಸ್ಯವಾಗಿದ್ದ ಕಟ್ಟು ಸತ್ಯಗಳೆಲ್ಲ ಬಯಲಾಗಿತ್ತು. ಆರೋಪಿಗಳು ಕೊಟ್ಟ ಹೇಳಿಕೆಗಳು ಕೊಲೆಯ ಕಹಾನಿಯನ್ನ ತೆರೆದಿಟ್ಟಿತ್ತು. ಸಾಕ್ಷಿಗಳು ಕಣ್ಣಾರೆ ಕಂಡ ಸತ್ಯವನ್ನ ತನಿಖೆಯಲ್ಲಿ ಬಿಚ್ಚಿಟ್ಟಿದ್ರು. ಇದೆಲ್ಲ ಇದೀಗ ಚಾರ್ಜ್ ಶೀಟ್ ಮೂಲಕ ಬಯಲಾಗಿತ್ತು. ಚಾರ್ಜ್ ಶೀಟ್ ಅಂಶಗಳನ್ನ ನೋಡ್ತಾ ಇದ್ದಂತೆ ದಾಸ ದಂಗಾಗಿ ಹೋಗಿದ್ದಾನೆ. ಅದರಲ್ಲೂ ಆರೋಪಿಗಳು ಮತ್ತು ಸಾಕ್ಷಿಗಳು ಕೊಟ್ಟ ಹೇಳಿಕೆ ಕೇಳಿ ದರ್ಶನ್ಗೆ ಟೆನ್ಷನ್ ಶುರುವಾಗಿದ್ಯಂತೆ. ಬೇಲ್ ಸಿಗುತ್ತೋ ಇಲ್ವೋ ಅಂತ ಜೈಲಲ್ಲಿ ಆರೋಪಿ ಬದ್ದಾಟ. ಎಸ್ಪಿಪಿ ಕೊಟ್ಟ ಸಾಕ್ಷ್ಯ, ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಬಗ್ಗೆ ಆತಂಕ. ಮೊದಲೇ ದರ್ಶನ್ ಬಳ್ಳಾರಿ ಜೈಲಿಗೆ ಬಗ್ಗಿಕೊಂಡಿರಲಿಲ್ಲ. ಜೊತೆಗೆ ಸೊಳ್ಳೆ ಕಾಟ ಬೇರೆ ನಿದ್ದೆಯನ್ನ ಕಸಿದಿತ್ತು. ಇದೀಗ ಚಾರ್ಜ್ ಶೀಟ್ ನಲ್ಲಿನ ಅಂಶಗಳನ್ನ ನೋಡಿ ನಿನ್ನೆ ಮಧ್ಯಾಹ್ನದಿಂದ ಆತಂಕದಲ್ಲಿರೋ ಡೆವಿಲ್ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ವಂತೆ. ಈ ಬೆನ್ನಲ್ಲೇ ದರ್ಶನ್ ಚಾರ್ಜ್ ಶೀಟ್ ಮತ್ತು ಬೇಲ್ ಅರ್ಜಿ ಬಗ್ಗೆ ಮಾಹಿತಿ ತಿಳಿಯೋಕೆ ವಕೀಲರೊಂದಿಗೆ ಮಾತನಾಡೋಕೆ ಮನವಿ ಮಾಡಿದ್ದಾನೆ. ಬೇಲ್ ಸಿಗತ್ತಾ ಇಲ್ಲ ಅನ್ನೋ ಗೊಂದಲದಲ್ಲಿ ದಾಸ ಜೈಲೊಳಗೆ ಬದ್ದಾಡ್ತಿದ್ದಾನಂತೆ. ಇನ್ನು ಈ ಬೆನ್ನಲ್ಲೇ ನಿನ್ನೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೋರ್ಟ್ಗೆ ಸಲ್ಲಿಸಿರೋ ಪ್ರಾಥಮಿಕ ಸಾಕ್ಷ್ಯ, ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಬಗ್ಗೆಯೂ ದರ್ಶನ್ಗೆ ಆತಂಕ ಶುರುವಾಗಿದೆ. ಬಳ್ಳಾರಿ ಜೈಲಿನ ಮೆನ್ಯೂ ಪ್ರಕಾರ ಇವತ್ತು ದರ್ಶನ್ಗೆ 355 ಗ್ರಾಂ ಲೆಮನ್ ರೈಸ್ ಕೊಡಲಾಗಿತ್ತು. ಆದ್ರೆ ದರ್ಶನ್ ಟೆನ್ಷನ್ ನಲ್ಲಿ ಬೆಳಗ್ಗೆ ಸಿಬ್ಬಂದಿ ಕೊಟ್ಟ ತಿಂಡಿ ಸೇವಿಸಿಲ್ಲ. ಬಳಿಕ ಮಧ್ಯಾಹ್ನ ದಾಸನಿಗೆ ಚಿಕನ್ ಊಟ ನೀಡಲಾಗಿದೆ. 250 ಗ್ರಾಂ ಚಿಕನ್, 3 ಚಪಾತಿ, ಅನ್ನ, ಮಜ್ಜಿಗೆಯನ್ನ ಕೊಡಲಾಗಿದೆ. ಜೈಲಿನ ಮೆನ್ಯೂ ಪ್ರಕಾರ ಶುಕ್ರವಾರ ಚಿಕನ್ ಕೊಡಬೇಕಿತ್ತು. ಆದ್ರೆ ಅವತ್ತು ಗಣಪತಿಯ ಹಬ್ಬ ಹಿನ್ನೆಲೆ ಚಿಕನ್ ಊಟ ನೀಡಿರಲಿಲ್ಲ. ಹೀಗಾಗಿ ಇವತ್ತು ಜೈಲು ಸಿಬ್ಬಂದಿ ದರ್ಶನ್ ಕೋಣೆಯಲ್ಲಿ ಚಿಕನ್ ಊಟ ಇಟ್ಟು ಬಂದಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಇದ್ದ ಸೆಲ್ನಲ್ಲಿ ಕೈಕೊಟ್ಟ ಟಿವಿ. ಇನ್ನು ದರ್ಶನ್ ಇರೋ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿನ ಟಿವಿಯಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಮೊನ್ನೆಯಷ್ಟೇ ರಿಪೇರಿ ಮಾಡಿಸಿ ತಂದಿದ್ದ ಟಿವಿಯಲ್ಲಿ ಮತ್ತೆ ಸೌಂಡ್ ಪ್ರಾಬ್ಲಮ್, ವಿಡಿಯೋ ಡಿಸ್ಪ್ಲೇ ಪ್ರಾಬ್ಲಮ್ ಆಗಿದೆ. ದರ್ಶನ್ ನ್ಯೂಸ್ ಚಾನೆಲ್ ಮೂಲಕ ಚಾರ್ಜ್ ಶೀಟ್ ಅಂಶಗಳ ಬಗ್ಗೆ, ಕೇಸ್ ಬಗ್ಗೆ ಮಾಹಿತಿ ತಿಳಿತಾ ಇದ್ದ. ಸದ್ಯ ಟಿವಿ ಕೂಡ ಕೈಕೊಟ್ಟಿದೆ. ಒಟ್ನಲ್ಲಿ ದರ್ಶನ್ಗೆ ಚಾರ್ಜ್ ಶೀಟ್ ಕಂಟಕ ಶುರುವಾಗಿದ್ದು ಬೇಲ್ ಸಿಗತ್ತಾ ಇಲ್ವಾ ಅನ್ನೋ ಟೆನ್ಷನ್ ಹೆಚ್ಚಾಗಿದೆ. ಶಿವಾನಂದ್, ನ್ಯೂಸ್ ಫಸ್ಟ್, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.